ದೇಶದಲ್ಲಿರುವ ಹುಚ್ಚಾಸ್ಪತ್ರೆಗಳು ರಾಜಕಾರಣಿಗಳಿಗೆ ಸಾಲದಿಲ್ಲ. ಸಚಿವ ಮಧು ಬಂಗಾರಪ್ಪ ಹೇಳಿಕೆಗೆ ಕೆಎಸ್ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ದೈವ ಭಕ್ತಿ ಇದೆ, ನಾನು ನೋಡಿದ್ದೇನೆ. ಸಿದ್ದರಾಮಯ್ಯ ರಾಮ ಮಂದಿರಕ್ಕೆ ಹೋಗ್ತೀನಿ ಅಂದ್ರೆ ಒಳ್ಳೇದು. ರಾಮ ಮಂದಿರ ವಿಚಾರದಲ್ಲಿ ರಾಜಕಾರಣ ಬೆರೆಸೋದಕ್ಕೆ ಇಷ್ಟ ಇಲ್ಲ. ರಾಮನ ಹೆಸರಲ್ಲಿ ನಾವೆಲ್ಲ ಒಂದಾಗೋಣ ಅನ್ನೋದು ಅಪೇಕ್ಷೆ. ರಾಮ ಮಂದಿರ ಉದ್ಘಾಟನೆಯ ಬಗ್ಗೆ ಕೆಎಸ್ ಈಶ್ವರಪ್ಪ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಹೇಳ್ತೀನಲ್ಲ, ಈ ರೀತಿ ಹುಚ್ಚರ ಬಗ್ಗೆ ಹೇಳ್ತಾ ಹೋದರೆ ಅದು ಹುಚ್ಚಾಸ್ಪತ್ರೆ ಸಾಕಾಗಲ್ಲ. ನಮ್ಮ ದೇಶದಲ್ಲಿರುವಂಥ ಹುಚ್ಚಾಸ್ಪತ್ರೆಗಳು ರಾಜಕಾರಣಿಗಳಿಗೆ ಸಾಕಾಗಲಿಕ್ಕಿಲ್ಲ, ಅಷ್ಟು ಹುಚ್ಚರಿದ್ದಾರೆ. ಆದರೆ ನಾನು ಒಂದು ಮಾತು ಮಾತ್ರ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ. ನಾನು ಇಲ್ಲಿ ರಾಜಕಾರಣ ಮತ್ತು ಬೆರೆಸೋದಕ್ಕೆ ಇಷ್ಟಪಡೋದಿಲ್ಲ. ನೀವು ದೈವ ಭಕ್ತರು ಹೌದು, ಯಾರ್ದೋ ಒತ್ತಡಗಳಿಗೆ ಮಣಿದು ಒಂದು ಸರಿ ನಾನು ಯಾವುದೇ ಕಾರಣಕ್ಕೂ ರಾಮ ಮಂದಿರಕ್ಕೆ ಬರಲ್ಲ ಅಂತ ಹೇಳಿದ್ರಿ. ಅದಾದ ನಂತರ 22 ನಂತರ ನಾನು ರಾಮ ಮಂದಿರಕ್ಕೆ ಬರ್ತೀನಿ, ನಾನು ರಾಮ ಭಕ್ತ ಅಂತ ಹೇಳಿದಿರಿ. ಮತ್ತು ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದಿರಿ. ಇದಷ್ಟು ಬಿಟ್ಬಿಡಿ. ನಿಮ್ಮ ಮನಸ್ಸಿನಲ್ಲಿ ರಾಮ ಇದ್ದಾನೆ, ದೇವರು ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿ. ನನಗೆ ಗೊತ್ತು, ಖಾಸಗಿಯಾಗಿ ಮಾನ್ಯ ಸಿದ್ದರಾಮಯ್ಯನವ್ರ ಹತ್ತಿರದಿಂದ ನಾನು ನೋಡಿದ್ದೀನಿ. ದೈವ ಭಕ್ತಿ ಇದೆ ಅವರಿಗೆ. ಹಾಗಾಗಿ ಯಾವತ್ತು ಹೋಗ್ತಿರೋ ಯಾವತ್ತು ಬಿಡ್ತಿರೋ ಪ್ರಶ್ನೆ ಬೇರೆ. ನನಗೆ ಖಂಡಿತ ರಾಮನ ಬಗ್ಗೆ ಗೌರವ ಇದೆ. ನಾನು ಯಾವತ್ತಾದರೂ ಕೂಡ ಬಿಡುವಾದಾಗ ನಾನು ರಾಮ ಮಂದಿರಕ್ಕೆ ಹೋಗೇ ಹೋಗ್ತೀನಿ, ಇದು ಅಂತಿಮವಾದ ನನ್ನ ಮಾತು ಅಂತವ್ರು ಹೇಳಿದ್ರೆ ಅವ್ರಿಗೂ ಒಳ್ಳೆಯದಾಗತ್ತೆ, ರಾಜ್ಯಕ್ಕೂ ಒಳ್ಳೆಯದಾಗತ್ತೆ, ದೇಶಕ್ಕೂ ಒಳ್ಳೆಯದಾಗತ್ತೆ. ಈ ದಿಕ್ಕಿನಲ್ಲಿ ಅವ್ರು ಹೇಳೋದು ಸೂಕ್ತ ಅಂತ ನನ್ನ ಭಾವನೆ. ನಾನು ಖಂಡಿತ ಇದರಲ್ಲಿ ರಾಜಕಾರಣ ಬೆರೆಸೋದಕ್ಕೆ ಇಷ್ಟಪಡಲ್ಲ. ಅವ್ರು ಹಿಂದೆ ಏನೇನು ಹೇಳಿದ್ದಾರೆ, ಮೋದಿ ಬಗ್ಗೆ ಏನು ಹೇಳಿದ್ದಾರೆ, ಅನಂತಕುಮಾರ್ ಅವರು ಸಿದ್ದರಾಮಯ್ಯನ ಬಗ್ಗೆ ಹೇಳಿದ್ದಾರೆ. ಇದು ಒಬ್ರಿಗೊಬ್ಬರು ಹೇಳ್ತಾ ಹೋದರೆ ಒಂದು ಹಿಂದೆ ಹುಚ್ಚರ ಜಾತ್ರೆ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.